ಮೈಸೂರಿನಲ್ಲಿ ಲಾಯರ್ ವರ್ಸಸ್ ತಹಶೀಲ್ದಾರ್ ಅನ್ನುವಂತಹ ವಾತಾವರಣ ನಿರ್ಮಾಣವಾಗಿದೆ. ಸಾಕ್ಷಿಯಾಗಿದೆ ಮೈಸೂರು ಇಂಥದ್ದೊಂದು ಘಟನೆಗೆ. ಒಂದು ಭಾರಿ ದೊಡ್ಡ ಟಾಕ್ ವಾರ್ ನಡೆದಿದೆ ಲಾಯರ್ ಮತ್ತು ತಹಶೀಲ್ದಾರ್ ಮಧ್ಯೆ. ವಕೀಲ ರಂಜಿತ್ ಹಾಗೆ ತಹಶೀಲ್ದಾರ್ ಮಹೇಶ್ ವಾಗ್ಯುದ್ಧವನ್ನ ನಡೆಸಿದ್ದಾರೆ. ಮುಂಬಾಗಿಲನ್ನ ಮುಚ್ಚಿ ಹಿಂಬಾಗಿಲಿನ ಮೂಲಕ ಓಡಾಟವನ್ನ ಮಾಡಲಾಗಿದೆ. ಸಾರ್ವಜನಿಕರಿಗೆ ಪ್ರವೇಶವನ್ನ ನಿರಾಕರಿಸಿದ್ದಕ್ಕೋಸ್ಕರ ವಕೀಲರು ಕಿಡಿಕಾರಿದ್ದಾರೆ. ಹಿಂಗಾಗಿ ವಾಗ್ಯುದ್ಧ ಏರ್ಪಟ್ಟಿದೆ. ಒಳಗ್ ಪ್ರವೇಶ ಕೊಡಿ ಅಂದಿದ್ದಕ್ಕೆ ತಹಶೀಲ್ದಾರ್ ನಿರಾಕರಿಸಿದ್ದಾರೆ. ತಹಶೀಲ್ದಾರ್ ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತ ಹೇಳಿ ವಕೀಲರು ಒಳನುಗ್ಗಿದ್ದಾರೆ. ಕಚೇರಿ ಮುಂಬಾಗ್ಲು ಯಾಕೆ ಮುಚ್ಚಿದ್ದೀರಾ ಅಂತ ವಕೀಲರು ತರಾಟೆ ತಗೊಂಡಿದ್ದಾರೆ. ಜನ ಸೇವೆಯನ್ನ ಮಾಡಬೇಕಾದವರು ಬಾಗಲ್ ಹಾಕೊಂಡು ಏನ್ ಮಾಡ್ತಿದ್ದೀರಾ ಅನ್ನೋದು ವಕೀಲರ ಪ್ರಶ್ನೆ. ನಮ್ಮ ಕರ್ತವ್ಯಕ್ಕೆ ಅಡ್ಡಿ ಅಂತ ವಕೀಲರಿಗೆ ತಹಶೀಲ್ದಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಲಾಯರ್ ವರ್ಸಸ್ ತಹಶೀಲ್ದಾರ್ ವಾಗ್ಯುದ್ಧವನ್ನ ನೋಡೋಣ. ವಿಜುವಲ್ಸ್ ಲಭ್ಯ ಆಗ್ತಾ ಇದೆ. You are obstructing my duty. ಏನ್ ಮಾಡ್ತಿದ್ದೀರಾ ಅಲ್ಲಿ? ಯಾಕೆ ಓಪನ್ ಮಾಡಿರ್ಲಿಲ್ಲ? ಯಾಕೆ ಓಪನ್ ಮಾಡಿರ್ಲಿಲ್ಲ? ಯಾಕೆ ಓಪನ್ ಮಾಡಿರ್ಲಿಲ್ಲ? ಯಾಕೆ ಓಪನ್ ಮಾಡಿರ್ಲಿಲ್ಲ? ಅಡ್ಡಿಪಡಿಸ್ತಿಲ್ಲ. ಯಾಕೆ ನೀವು ಓಪನ್ ಮಾಡಿರ್ಲಿಲ್ಲ? ಸರ್ಕಾರಿ ಕೆಲಸ ಮಾಡ್ತಾ ಇದ್ದೀರಿ. ಏನ್ ಮಾಡ್ತಿದ್ದೀರಾ? ಎವರಿ ಸರ್ಕಾರಿ ಕೆಲಸ ಮಾಡಬೇಕು, ತೋರ್ಸ್ಬಿಟ್ಟು ಮಾಡಬೇಕು. ತೋರಿಸಿ. 3 ಗಂಟೆಗೆ ಕೂತಿದ್ದೀರಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರೇಮ್, ಇದೇನು ತಹಶೀಲ್ದಾರ್ ಕಚೇರಿ ಬಾಗ್ಲ ಹಾಕೊಂಡು ಕೆಲಸ ಮಾಡ್ಬೇಕಂತ ಹೊಸ ರೂಲ್ ಏನಾದರೂ ಬಂದಿದ್ಯಾ? ಅದನ್ನ ವಕೀಲರು ಪ್ರಶ್ನೆ ಮಾಡ್ತಿದ್ದಾರೆ. ತಹಶೀಲ್ದಾರ್ ಏನಾದ್ರು ಸ್ಪಷ್ಟನೆ ಕೊಟ್ರ ಇದ್ರ ಬಗ್ಗೆ? ಪ್ರಜ್ವಲ, ಹೌದು, ಇಂಥದ್ದೊಂದು ಘಟನೆ ನಡೆದಿರುವಂತದ್ದು ಮೈಸೂರು ಜಿಲ್ಲೆಯ ಒಂದು ತಹಸೀಲ್ದಾರ್ ಕಚೇರಿಯಲ್ಲಿ ಇಂಥದೊಂದು ಘಟನೆ ನಡೆದಿರುವಂತದ್ದು. ನಿನ್ನೆ ಅಷ್ಟೇ ಕೂಡ ನಡೆದಂತಹ ಈ ಘಟನೆ ತಹಸೀಲ್ದಾರ್ ಕಚೇರಿ ಏನಿದೆ ಇಲ್ಲಿ ಸಾರ್ವಜನಿಕರಾಗಿರ್ಬೋದು, ವಕೀಲರಾಗಿರ್ಬೋದು, ಯಾರಾದ್ರೂ ಕೂಡ ತಹಸೀಲ್ದಾರನ್ನ ಭೇಟಿ ಮಾಡಬಹುದು. ಸಾರ್ವಜನಿಕರು ಕೂಡ ಯಾವಾಗಾದ್ರೂ ಭೇಟಿ ಮಾಡಬಹುದು. ಆದ್ರೆ ಮುಂದಿನ ಭಾಗದಲ್ಲಿ ತಹಸೀಲ್ದಾರ್ ಕಚೇರಿಯ ಮುಂದಿನ ಭಾಗಗಳನ್ನ ಮುಚ್ಚಿ ಹಿಂದಿನ ಭಾಗದಲ್ಲಿ ಬಿಟ್ಕೊಂಡು ಜನರನ್ನ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಮತ್ತೆ ಮುಂದಿನ ಭಾಗದಲ್ಲಿ ಆ ಜನರನ್ನ ಬಿಡದೇ ಇರುವಂತ ಸಂದರ್ಭದಲ್ಲಿ ವಕೀಲರಾದಂತಹ ರಂಜಿತ್ ಅವರು ತಹಸೀಲ್ದಾರನ್ನ ಪ್ರಶ್ನೆ ಮಾಡಿರುವಂತ ಕಾರಣದಿಂದಾಗಿ ತಹಸೀಲ್ದಾರ್ ಹಾಗೂ ರಂಜಿತ್ ಅವರ ವಕೀಲರ ನಡುವೆ ಮಾತಿನ ಚಕಮಕಿ ನಡೆದಿರುವಂತದ್ದು. ಮುಂದಿನ ಭಾಗಗಳನ್ನ ಯಾವ ಉದ್ದೇಶಕ್ಕೋಸ್ಕರ ಹಾಕಿದ್ದೀರಾ? ಇದು ಸಾರ್ವಜನಿಕರ ಉದ್ದೇಶಕ್ಕಾಗಿ ಇರುವಂತಹ ಕಚೇರಿ. ಮುಂದಿನ ಭಾಗದಲ್ಲಿ ಜನಗಳನ್ನ ಬಿಡೋದನ್ನ ಬಿಟ್ಟು ಹಿಂದಿನ ಭಾಗದಲ್ಲಿ ಯಾವ ಉದ್ದೇಶಕ್ಕಾಗಿ ಅಲ್ಲಿ ಬಿಡ್ತಾ ಇದ್ದೀರಾ? ಏನಾದ್ರೂ ಕೂಡ ನಡೀತಾ ಇದೆಯಾ? ಯಾವ ಕಾರಣಕ್ಕಾಗಿ ಬಿಡಬೇಕು ಅನ್ನೋದು ಕೂಡ ಮೇಲಧಿಕಾರಿಗಳು ಕೂಡ ಅದನ್ನ ಒಂದು ಮಾಹಿತಿಯನ್ನ ಕೊಟ್ಟರು ಕೂಡ ಪ್ರಯೋಜನ ಆಗಿರಲಿಲ್ಲ. ತಹಸೀಲ್ದಾರ್ ಅವರು ಮುಂದಿನ ಭಾಗಗಳನ್ನ ಮುಚ್ಕೊಂಡು ಏನಕ್ಕೆ ಮುಚ್ಕೊಂಡಿದ್ದಾರೆ, ಮತ್ತೆ ಏನಾದ್ರು ಕೂಡ ಸಿಬ್ಬಂದಿಗಳು ಏನಾದ್ರು ಮುಚ್ಚಿದಾರಾ ಅಥವಾ ಅವರ ತಹಸೀಲ್ದಾರ್ ಹೇಳೇ ಮುಚ್ಕೊಂಡಿದ್ದಾರೆ, ಮತ್ತೆ ಏನು ಅಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಯಾವ ಕೆಲಸಗಳು ನಡೀತಾ ಇದೆ ಎಂಬ ಬಗ್ಗೆ ಪ್ರಶ್ನೆ ಮಾಡಿರುವಂತಹ ಸಂದರ್ಭದಲ್ಲಿ ಇಂಥದ್ದೊಂದು ಮಾತಿನ ಚಕಮಕಿ ನಡೆದಿರುವಂತದ್ದು. ಪ್ರಜ್ವಲ. ಫೈನ್ ಪ್ರೇಮ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.